ಜಾತಿ ಗಣತಿಗೆ ವಿರೋಧ ಅಂದ್ರೆ ನಿಜವಾಗಿಯೂ ಜಾತಿ ಅಸಮಾನತೆಗೆ ಬೆಂಬಲ ನೀಡಿದಂತಲ್ವಾ? ಜಾತಿ ಗಣತಿ ವೈಜ್ಞಾನಿಕವಾಗಿಲ್ಲ ಅಂತದ್ದು ಬಿಡುಗಡೆಯಾಗುವ ಮೊದಲೇ ಬಿಜೆಪಿ ಯಾವ ಆಧಾರದಲ್ಲಿ ಹೇಳ್ತಾ ಇದೆ? ಜಾತಿ ಗಣತಿ ವರದಿ ಜಾರಿಗೊಳ್ಳದಂತೆ ತಡೆಯೋಕೆ ಯತ್ನಿಸ್ತಿರೋರ ನಿಜವಾದ ಅಜೆಂಡಾ ಏನು? ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ತನ್ನ ನಾಯಕರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ವಿಫಲವಾಗಿದೆಯಾ? ಬಿಜೆಪಿ ಹೇಳುವ ಹಿಂದೂ ಧರ್ಮದ ಎಲ್ಲರೂ ಅಭಿವೃದ್ಧಿ ಆಗೋಕೆ ಜಾತಿ ಗಣತಿ ಜಾರಿಯಾಗೋದು ಎಷ್ಟು ಮುಖ್ಯ? ಕೊನೆಗೂ ಜಾತಿ ಗಣತಿಯ ಪಂಡೋರಾ ಪೆಟ್ಟಿಗೆಯನ್ನ ತೆರೆದು ನೋಡುವ ಧೈರ್ಯವನ್ನ ಪ್ರದರ್ಶಿಸಿದೆ ರಾಜ್ಯ ಸರ್ಕಾರ. ಏಪ್ರಿಲ್ 17ರಂದು ಜಾತಿ ಗಣತಿ ವರದಿಯ ಅನುಷ್ಠಾನದ ರೂಪುರೇಷೆಗಾಗಿ ವಿಶೇಷ ಸಂಪುಟ ಸಭೆಯನ್ನ ಕರೆದಿದೆ. ವರದಿ ಮಂಡನೆಯನ್ನ ಮುಂದೆ ಹಾಕ್ತಾ ಹೋಗೋದ್ರಿಂದ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಲಿದೆ ಅನ್ನೋದು ಸರ್ಕಾರಕ್ಕೆ ಕೊನೆಗೂ ಅರ್ಥವಾದಂತಿದೆ. ಸರ್ಕಾರ ಜಾತಿ ಗಣತಿಯನ್ನ ಮಂಡಿಸಿ ಆ ಬಗ್ಗೆ ಚರ್ಚಿಸೋಕೆ ಮುಂದಾಗ್ತಾ ಇದ್ದಂತೆ ಜಾತಿ ಗಣತಿ ವಿರೋಧಿ ಶಕ್ತಿಗಳು ಎಚ್ಚೆತ್ತುಕೊಂಡಿವೆ. ಬಿಜೆಪಿ ನಾಯಕರು ಮೊಸರಲ್ಲಿ ಕಲ್ಲು ಹುಡುಕುವುದಕ್ಕೆ ಶುರು ಮಾಡಿದ್ದಾರೆ. ಒಬ್ಬ ನಾಯಕರು ಜಾತಿ ಗಣತಿ ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿಕೆ ಕೊಟ್ರೆ ಮತ್ತೊಬ್ರು ಮುಸ್ಲಿಮರನ್ನ ಓಲೈಸೋದಕ್ಕಾಗಿ ಜಾತಿ ಗಣತಿ ವರದಿಯನ್ನ ಸಿದ್ಧಪಡಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಮಗದೊಬ್ಬರು ಜಾತಿ ಗಣತಿ ಸೋರಿಕೆಯಾಗಿದೆ ಅಂತ ಹೇಳ್ತಿದ್ದಾರೆ. ಜಾತಿ ಗಣತಿಯಿಂದ ಒಕ್ಕಲಿಗರನ್ನ ಮತ್ತು ಲಿಂಗಾಯತರನ್ನ ಒಡೆಯುವ ಪ್ರಯತ್ನ ಮಾಡಲಾಗ್ತಿದೆ ಅಂತಾನು ಮತ್ತೊಬ್ಬ ಬಿಜೆಪಿ ನಾಯಕರು ಆರೋಪಿಸುತ್ತಾರೆ. ಇದರ ಬೆನ್ನಿಗೆ ಕೆಲವು ಮಾಧ್ಯಮಗಳು ಸೋರಿಕೆಯಾಗಿರುವ ಜಾತಿ ಗಣತಿ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿ ಹೇಗೆ ಗಣತಿ ಮುಸ್ಲಿಮರ ಪರವಾಗಿದೆ ಅನ್ನೋದನ್ನ ಹೇಳೋಕೆ ಪ್ರಯತ್ನಿಸಿವೆ. ಇವರು ಯಾರಿಗೂ ಜಾತಿ ಗಣತಿ ವರದಿ ಜಾರಿಯಾಗೋದು ಬೇಕಾಗಿಲ್ಲ. ಯಾಕಂದ್ರೆ ಜಾತಿ ಅಸಮಾನತೆ ಈ ನೆಲದ ಹೆಗ್ಗಳಿಕೆ ಅಂತ ಇವರೆಲ್ಲರೂ ಬಲವಾಗಿ ನಂಬಿದವರು. ಸಮಾಜದಲ್ಲಿ ಜಾತಿ ಬೇಕು, ಆದ್ರೆ ಅದರ ಒಳಗಿನ ಹುಳುಕುಗಳು ಹೊರಗೆ ಬರಬಾರದು. ಅಂದ್ರೆ ಅವರಿಗೆ ಬೇಡವಾಗಿರೋದು ಜಾತಿ ಗಣತಿ ವರದಿಯಲ್ಲ, ಶೋಷಿತ ಜಾತಿಗಳು ಅಭಿವೃದ್ಧಿ ಆಗೋದು ಅವರಿಗೆ ಬೇಡವಾಗಿದೆ. ಅದನ್ನ ನೇರವಾಗಿ ಹೇಳೋಕೆ ಸಮಸ್ಯೆಗಳಿರೋದ್ರಿಂದ ಅವರು ಜಾತಿ ಗಣತಿ ವರದಿ ಜಾರಿಗೊಳ್ಳದಂತೆ ತಡೆಯೋಕೆ ಯತ್ನಿಸುತ್ತಿದ್ದಾರೆ. ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ಸಮೀಕ್ಷೆಯ ಯಾವುದೇ ವಿವರಗಳನ್ನ ಸರ್ಕಾರ ಈವರೆಗೆ ಬಿಡುಗಡೆ ಮಾಡದೇ ಇರುವಾಗ ಯಾವ ಆಧಾರದಲ್ಲಿ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ? ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋದಕ್ಕೆ ಬೇಕಾದ ಆಧಾರಗಳನ್ನ ಬಿಜೆಪಿ ಈವರೆಗೆ ನೀಡಿಲ್ಲ. ಸಮೀಕ್ಷೆ ಪೂರ್ತಿಯಾದ ದಿನದಿಂದ ಬಿಜೆಪಿ ನಾಯಕರು ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ. ಜಾತಿ ಗಣತಿ ವರದಿ ಮೂಲಕ ಹಿಂದೂ ಸಮಾಜವನ್ನ ಒಡೆಯುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಅಂತ ಕೆಲವು ನಾಯಕರು ಆರೋಪ ಮಾಡ್ತಿದ್ದಾರೆ. ಇವರ ಮಾತುಗಳನ್ನು ಕೇಳ್ತಿದ್ರೆ ಕಾಂತರಾಜು ಆಯೋಗನೇ ಮನೆ ಮನೆಗೆ ತೆರಳಿ ಅವರಿಗೆ ಜಾತಿ ಗುರುತನ್ನ ನೀಡ್ತಾ ಅಂತ ಭಾವಿಸುವಂತಾಗಿದೆ. ಈ ದೇಶದಲ್ಲಿ ನೂರಾರು ಜಾತಿಗಳನ್ನ ಮಾಡಿ ಹಿಂದೂ ಸಮಾಜವನ್ನ ನಿಜಕ್ಕೂ ಒಡೆದವರು ಯಾರು? ಮೊಘಲರು, ಬ್ರಿಟಿಷರು ಈ ದೇಶಕ್ಕೆ ಕಾಲಿಡುವ ಮೊದಲೇ ಈ ದೇಶ ಸಾವಿರಾರು ಜಾತಿಗಳಿಂದ ಒಡೆದು ವಿಚ್ಛಿದ್ರವಾಗಿತ್ತು. ಅಷ್ಟೇ ಅಲ್ಲ, ತಮ್ಮ ಜಾತಿ ಕಾರಣದಿಂದಾನೇ ಸಾಮಾಜಿಕವಾಗಿ ನೂರಾರು ಸಮುದಾಯಗಳು ಹಿಂದುಳಿದಿದ್ವು. ಶಿಕ್ಷಣ, ಆರೋಗ್ಯ, ಆಹಾರ, ಭೂಮಿ ಮೊದಲಾದ ಹಕ್ಕಿನಿಂದ ಅವರು ವಂಚಿತರಾಗಿದ್ರು. ಇದೀಗ ಆರ್ಎಸ್ಎಸ್ ನವರು ಹಿಂದೂ ಸಮಾಜ ಅಂತ ಕರೀತಿರೋದೇ ಈ ದೇಶದ ಸಾವಿರಾರು ಜಾತಿಗಳ ಸಂಘಟಿತ ಘಟಕಗಳನ್ನ. ಈ ಜಾತಿಗಳು ಏಳಿಗೆಯಾದ್ರೆ ಬಿಜೆಪಿ ಹೇಳುವ ಅದೇ ಹಿಂದೂ ಸಮಾಜ ಏಳಿಗೆಯಾಗತ್ತೆ. ಸರ್ಕಾರದ ಸವಲತ್ತುಗಳನ್ನ ಎಲ್ಲ ಶೋಷಿತ ಸಮುದಾಯಕ್ಕೂ ಸಮಾನವಾಗಿ ಹಂಚಿ ಅವುಗಳನ್ನ ತಳಸ್ತರದಿಂದ ಮೇಲೆತ್ತಬೇಕಾದ್ರೆ ಈ ದೇಶದ ಜಾತಿಗಳ ಜನಸಂಖ್ಯೆ, ಅವುಗಳ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಬಹಿರಂಗ ಆಗಬೇಕು. ಅದಕ್ಕಾಗಿನೇ ಜಾತಿ ಗಣತಿಯನ್ನ ಮಾಡಲಾಗಿದೆ. ಜಾತಿ ಗಣತಿ ವರದಿ ಜಾರಿಯಾದ್ರೆ ಅದರ ಆಧಾರದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೊಳಿಸೋಕೆ ಸರ್ಕಾರಕ್ಕೆ ಅನುಕೂಲಕರವಾಗುತ್ತೆ. ಮೀಸಲಾತಿ ಅರ್ಥಪೂರ್ಣವಾಗಿ ಅನುಷ್ಠಾನವಾಗುತ್ತೆ. ಆದರೆ ಹಿಂದೂ ಸಮಾಜ ತಳಸ್ತರದಿಂದ ಅಭಿವೃದ್ಧಿ ಆಗೋದು ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ಬೇಕಾಗಿಲ್ಲ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಜಾರಿಗೊಳಿಸೋಕೆ ನೇರವಾಗಿ ಸಮಸ್ಯೆ ಆಗಿರುವುದು ಬಿಜೆಪಿ ಅಲ್ಲ. ವರದಿಯ ವಿರುದ್ಧ ಬಿಜೆಪಿ ನೇರ ಹೋರಾಟವನ್ನ ಮಾಡದೆ ಅಡ್ಡದಾರಿಯನ್ನ ಹಿಡಿದಿದೆ. ಅದು ಮೇಲ್ಜಾತಿಯ ವಿವಿಧ ಸಂಘಟನೆಗಳು ಮತ್ತು ಅವುಗಳ ಮುಖಂಡರನ್ನ ದಾರಿ ತಪ್ಪಿಸ್ತಾ ಇದೆ. ಜಾತಿ ಸಂಘಟನೆಗಳನ್ನ ಹೈಜಾಕ್ ಮಾಡಿ ಅವುಗಳ ಮುಖಂಡರ ಒಳಗೆ ತಪ್ಪು ಮಾಹಿತಿಗಳನ್ನ ಬಿತ್ತುವಲ್ಲಿ ಭಾಗಶಃ ಯಶಸ್ವಿಯಾಗಿದೆ. ಪರಿಣಾಮವಾಗಿ ವೀರಶೈವ ಲಿಂಗಾಯತ, ಒಕ್ಕಲಿಗ ಸಂಘಟನೆಗಳು ಜಾತಿ ಗಣತಿ ಜಾರಿಗೊಳ್ಳೋದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿವೆ. ಈಗಾಗಲೇ ಎರಡೂ ಜಾತಿಗಳ ಸಂಘಟನೆಗಳ ಮುಖಂಡರು ಜಾತಿ ಗಣತಿಯ ವಿರುದ್ಧ ಹೇಳಿಕೆಗಳನ್ನ ನೀಡಿದ್ದಾರೆ. ಈ ಸಂಘಟನೆಗಳ ನಾಯಕರು ಕಾಂಗ್ರೆಸ್ನಲ್ಲೂ ಇದ್ದಾರೆ. ಜಾತಿ ಗಣತಿ ಕುರಿತಂತೆ ಸರ್ಕಾರ ಮೊದಲು ತನ್ನ ಪಕ್ಷದೊಳಗಿರುವ ಮೇಲ್ಜಾತಿ ನಾಯಕರನ್ನ ಸಾಕ್ಷರರನ್ನಾಗಿ ಮಾಡುವ ಅಗತ್ಯ ಇತ್ತು. ಆದರೆ ಅದರಲ್ಲಿ ಕಾಂಗ್ರೆಸ್ ಸಂಪೂರ್ಣ ವಿಫಲವಾಗಿರೋದ್ರಿಂದ ಪಕ್ಷದೊಳಗಿರುವ ಒಕ್ಕಲಿಗ, ಲಿಂಗಾಯತ ನಾಯಕರೇ ಬಿಜೆಪಿ ತೋಡಿರುವ ಖೆಡ್ಡಾಗೆ ಬಿದ್ದಿದ್ದಾರೆ. ತಮ್ಮ ಜಾತಿಯ ಜನರ ಬೆಂಬಲವನ್ನ ಕಳೆದುಕೊಳ್ಳುವ ಭಯದಿಂದ ಅವರು ಜಾತಿ ಗಣತಿ ವರದಿಗಳ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮೊದಲು ತನ್ನ ಪಕ್ಷವನ್ನ ಗೆದ್ದು ಬಳಿಕ ವಿರೋಧ ಪಕ್ಷವಾಗಿರುವ ಬಿಜೆಪಿಯನ್ನ ಗೆಲ್ಲಬೇಕಾಗಿದೆ. ಈಗಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂಪುಟದಲ್ಲಿ ಜಾತಿ ಗಣತಿ ಜಾರಿಯ ಬಗ್ಗೆ ಯಾವುದೇ ಆತರದ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ವರದಿಯ ಅಧ್ಯಯನಕ್ಕಾಗಿ ವೀರಶೈವ ಸಂಘಟನೆಯ ನಾಯಕರು ಪ್ರತ್ಯೇಕ ಸಮಿತಿಯೊಂದನ್ನು ರಚಿಸಿದ್ದಾರೆ. ವರದಿ ಜಾರಿಗೊಂಡರೆ ಈ ಜಾತಿ ಸಂಘಟನೆಗಳನ್ನ ಬಳಸಿಕೊಂಡೇ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದ್ರಲ್ಲಿ ಅನುಮಾನ ಇಲ್ಲ.
ಇದೇ ಸಂದರ್ಭದಲ್ಲಿ ಕೆಲವು ಮಾಧ್ಯಮಗಳು ಸೋರಿಕೆಯಾದ ವರದಿ ಅಂತ ಕೆಲವು ಅಂಕಿಅಂಶಗಳನ್ನ ಮುಂದಿಟ್ಟಿವೆ. ಮಾಧ್ಯಮಗಳೇ ನೀಡಿರುವ ಅಂಕಿಅಂಶಗಳ ಪ್ರಕಾರ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಜನ 1 ಕೋಟಿಯಷ್ಟಿದ್ದಾರೆ. ಇದು ಮಾಧ್ಯಮದೊಳಗಿರುವ ಬ್ರಾಹ್ಮಣ್ಯ ಶಕ್ತಿಗಳಿಗೆ ಇರುಸು ಮುರುಸನ್ನ ಉಂಟು ಮಾಡಿದಂತಿದೆ. ಆದ್ರಿಂದ ಅದನ್ನ ಮುಚ್ಚಾಕೋಕೆ ಮುಸ್ಲಿಂ ಗುಮ್ಮವನ್ನ ಮುಂದಿಟ್ಟಿದ್ದಾರೆ. ತಾವೇ ಪ್ರಕಟಿಸಿದ ಅಂಕಿಅಂಶ ದಲಿತರು ಈ ರಾಜ್ಯದಲ್ಲಿ ಅತಿದೊಡ್ಡ ಸಂಖ್ಯೆಯಾಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ರು ಮುಸ್ಲಿಮರು ನಂಬರ್ 1 ಅಂತ ದಾರಿ ತಪ್ಪಿಸುತ್ತಿದ್ದಾರೆ. ಇವೆಲ್ಲವೂ ಜಾತಿಗಣತಿ ವರದಿಯ ವಿರುದ್ಧ ಜನರನ್ನ ಪ್ರಚೋದಿಸಲು ಮಾಧ್ಯಮಗಳು ನಡೆಸಿರುವ ಸಂಚು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ. ಇಂದು ಈ ರಾಜ್ಯ ಯಾಕೆ ಹಿಂದುಳಿದಿದೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಜಾತಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದೆ. ಅವರು ಮುಂದೆ ಬರೋದನ್ನ ಇಷ್ಟಪಡದ ಶಕ್ತಿಗಳು ಜಾತಿಗಣತಿ ವರದಿಯ ವಿರುದ್ಧ ಸಂಘಟಿತವಾಗಿ ನಿಂತಿವೆ. ಸಮೀಕ್ಷೆಯೇ ಸರಿ ಇಲ್ಲ ಅಂತ ಹೇಳ್ತಿರುವ ಜನ ಕೂಡ ಭವಿಷ್ಯದಲ್ಲಿ ಯಾವುದೇ ಹೊಸ ವರದಿಯನ್ನ ಒಪ್ಪಲಾರರು. ಯಾಕಂದ್ರೆ ಅವರಿಗೆ ಈ ನಾಡಿನಲ್ಲಿ ಜಾತಿ ಅಸಮಾನತೆ ಶಾಶ್ವತವಾಗಿ ಉಳಿಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ತನ್ನ ಒಳಗಿರುವ ನಾಯಕರಿಗೆ ಜಾತಿಗಣತಿಯ ಮಹತ್ವವನ್ನ ಮನವರಿಕೆ ಮಾಡಿಸೋಕೆ ಯಶಸ್ವಿಯಾದಾಗ ಮಾತ್ರ ಬಿಜೆಪಿಯ ಒಳಸಂಚುಗಳನ್ನ ವಿಫಲವಾಗಿಸುವ ಶಕ್ತಿಯನ್ನ ಪಡೆದುಕೊಳ್ಳುತ್ತೆ. ಇಲ್ಲವಾದ್ರೆ ಏಪ್ರಿಲ್ 17ರಂದು ನಡೆಯುವ ಸಂಪುಟ ಸಭೆಗೆ ಡಿಕೆ ಶಿವಕುಮಾರ್ ಹೇಳುವಂತೆ ಜಾತಿಗಣತಿ ಬಗ್ಗೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.